ಇವತ್ತು ಕೇಟು ಬಳಗದಿಂದ ಒಂದು ದೊಡ್ಡ ಯಶಸ್ವಿ ನಿರ್ಧಾರ. ಈ ಕಡೆ ಏನ್ರಿ ಕನ್ನಗಿನ ಏನ್ರಿ ಇದ್ರೆ ಹೇಳ್ರಿ. ನಮ್ಮ ನಿಮ್ಗಲ್ರಿ ಇಲ್ಲಿ ಇವರು ಸರ್ ಅದಾರ್ರಿ. ಸ್ವಲ್ಪ ರೈಲ್ವೆ ಟ್ರ್ಯಾಕಿಂದ ದೂರ, ಆಮೇಲೆ ಹಿಂದೆ ಲಕ್ಷ ಇರಲಿ. ಕಟ್ರಿಯೋ ಹಾಯ್ ಫ್ರೆಂಡ್ಸ್, ಇವರು ನಮ್ಮ ಕೇಟು ಸಂಘದ ಅಧ್ಯಕ್ಷರು, ಇವರು ಉಪಾಧ್ಯಕ್ಷರು, ಇವರು ಸದಸ್ಯರು. ಇವರು ನಮ್ಮ ಅಧ್ಯಕ್ಷರಿಂದ ಗಣನೀಯ ನಿರ್ಧಾರ. ಕೇಟು ಸಂಘದಲ್ಲಿ ಬಹಳ ದಿನಗಳಿಂದ ಚರ್ಚೆ ನಡೆದಿತ್ತು, ಯಾವುದಾದ್ರೂ ಪ್ರವಾಸ ಕೈಗೊಳ್ಳೋಣ ಅಂತ. ನಮ್ಮ ಅಧ್ಯಕ್ಷರು ಭಾಳ ತುರ್ತಾಗಿ ಈ ನಿರ್ಧಾರ ತಗೊಂಡು ಒಂದು ಲೊಕೇಶನ್ಗೆ ಹೊಂಟಿದ್ವಿ. ಅಲ್ಲಿ ಹೋಗಿಂದನೇ ನಿಮ್ಗೆ ಹೇಳ್ತೀನಿ, ಅಪ್ಡೇಟ್ ಕೊಡ್ತೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಈಗೆಲ್ಲ ಏನಾಗ್ತಿದೆಪ್ಪ ಅಂದ್ರೆ ಟ್ರೈನ್ ಮಿಸ್ ಮಾಡ್ಕೊಂಡು ನಾವು ಹುಬ್ಬಳ್ಳಿಯಿಂದ ಈಗ ಲಾಳ್ನ ಜಂಕ್ಷನ್ಗೆ ಹೋಗಕ್ಕೆ ನಾವು ಬಸ್ ಹುಡುಕ್ಯಾಡಕತ್ತೀವಿ. ನೋಡಿ ಇಲ್ಲಿ ಎಲ್ಲರ ಪರಿಸ್ಥಿತಿ ಹೇಗೈತಪ್ಪ ಅಂದ್ರೆ ಮುಖದಲ್ಲಿ ಮಂದ ಆಸನೆ ಹೋಗ್ಬಿಟ್ಟೈತಿ. ಹೇಳ್ಕೊಡ್ತೀರಿ ಸರ್. ಸರ್ ಮೊಲಮ್ ಕೊಡ್ಬೇಕಂದ್ರೆ ಪೋಂಡಾ ಕೊಡ್ತೀರಿ? ಹಾಂ ಕೊಡಿ. ಮೊಲಮ್ ಇಲ್ಲ ಅಲ್ರಿ? ಪೋಂಡಾ ಕೊಡಿ ಸರ್. ಮೊಲಮ್ ಹೇಳಿ ಎಷ್ಟು ಸರ್? 1130. ಎನಿಬಡಿ ಇಫ್ ದೇ ಯಾವುದು ಬೇಡ ಟೋಟಲ್ ಆಗಿ ನಾವು 7 ಟಿಕೆಟನ್ನು ತೊಗೊಂಡ್ವಿ. ನಮ್ಮ ಉಪಾಧ್ಯಕ್ಷರಿಗೆ 2 ಟಿಕೆಟ್ ಅಂತಂದು ಹೇಳಿದ್ರಿ. ಈ ಬಸ್ ಉಪಾಧ್ಯಕ್ಷರಿಗೆ 2 ಟಿಕೆಟು. ಎಲ್ಲ ಕೇಟು ಸಂಘದ ಸದಸ್ಯರಿಗೆ, ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ತಿಳಿಸೋದೇನೆಂದರೆ, ಕಾರಣಾಂತರಗಳಿಂದ ಟ್ರೈನನ್ನು ಮಿಸ್ ಮಾಡ್ಕೊಂಡಿದ್ದು ಕಾರಣ ಬಸ್ ಮೂಲಕ ನಾವು ಯಾವುದು ಊರು ಯಾವುದು ಮೊಲೆಮ್ಗೆ ತೆರಳ್ತಾ ಇದ್ದೇವೆ. ಲವ್ ಬಜೆಟ್ ನಿಮ್ಮ ಕಡೆ ಏನ್ರಿ ಕನ್ನಗಿನ ಏನ್ರಿ ಇದ್ರೆ ಹೇಳ್ರಿ. ನಮ್ಮ ನಿಮ್ಗಲ್ರಿ ಇಲ್ಲಿ ಇವರು ಸರ್ ಅದಾರ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು ಪ್ರಾಪರ್ ಸರ್ ಅಲ್ಲಿ ನಾವು ಧಾರವಾಡ. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಕೇಳ್ಬಿಟ್ಟೇನೋ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ನೋಡ್ಬೋದು ನೀವು, ನಾವು ಆ್ಯಕ್ಚುಲಿ ಹುಬ್ಳಿ ಎಂಟ್ರಿ ಆದ್ವಿ. ಹುಬ್ಳಿ ಒಳಗೆ ಟ್ರೈನ್ ಮಿಸ್ ಆದ್ವಿ. ಟ್ರೈನ್ ಮಿಸ್ ಆಗಿಂದ ನಾವು ಆ್ಯಕ್ಚುಲಿ ಇದೆ ಕೊಪ್ಪಳದಿಂದ ಬಂದ ಟ್ರೈನು ಭಾಳ ಡಿಲೇ ಆಯಿತು. ಡಿಲೇ ಆದ ಕಾರಣ ನಾವು ಹುಬ್ಳಿ ನಿಯರ್ ಒಂದು 4 ಕಿಲೋಮೀಟ್ರ್ ಇತ್ತು. ಅವಾಗ ಸ್ಟಾಪ್ ಮಾಡ್ಕೊಂಡು ನಿಂತ್ರವರು ಸೈಡ್ ಜಂಕ್ಷನ್ನಾಗ. ಸೊ ಅಲ್ಲಿಂದ ಟ್ರೈನ್ ಹಿಡಿದು ರನ್ನಿಂಗ್ ಮಾಡಿಕೊಂಡು ಆಟೋ ಹಿಡಿದು ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಆದರೂ ಟ್ರೈನ್ ಮಿಸ್ ಆಯಿತು. ನಮ್ಮ ಅಧ್ಯಕ್ಷರು ದೃಢ ನಿರ್ಧಾರ ಮಾಡಿ ಏನೋ ಒಂದಾಗಲಿ ನಾವು ಹೊಟ್ಟು ದೂಧಸಾಗರ ಹೋಗೋಣ ಅಂತಂದರು. ಬಸ್ ಹಿಡಿದ್ವಿ. ಕೆಂಪು ಬಸ್ ಹತ್ಕೊಂಡು ಬಸ್ ಪ್ರಯಾಣ ಚಲೋ ಆಯ್ತು. ಇದು ಯಾವ್ದ್ರಿ? ಇದು ಮೊಲಮಲ್ಲ. ಈಗ ಮೊಲಮಲ್ಲಿ ಇದೀವಿ. ಬರ್ರಿ ಉಪಾಧ್ಯಕ್ಷರ, ನಿಮ್ಮನ್ನ ಬಿಟ್ಟು ಏನೈತಿ. ಈಗ ಕೊಲಂಬಿಯಲ್ಲಿ ಬಸ್ ಹಿಡಿದು ಮೊಲಮಲ್ಲಿ ಬಸ್ ಹಿಡಿದು ಚಾಯ್ ಕುಡಿದು ಚಿಲ್ಲಾಗೋಣ ಅಂತ ಬಂದಿದ್ವಿ. ನಮ್ಮ ಉಪಾಧ್ಯಕ್ಷರು ಫುಲ್ಲು ನಿದ್ದೆ ಮಾಡಿದ್ರು, ಯಾರಿಗೂ ನಿದ್ದೆ ಇಲ್ಲ. ಮತ್ತೆ ಉಪಾಧ್ಯಕ್ಷರು ಒಬ್ಬರೇ ಮಲ್ಕೊಂಡಿದ್ದು. ಸತತ 6 ಕಿಲೋಮೀಟ್ರು
ನಡ್ಕೊಂಡು ಬಂದ್ವಿ ಕಾಡು ಕಗ್ಗತ್ತಲಲ್ಲಿ. ಒಂದು ಚೂರು ಬೆಳಕಿದ್ದಿಲ್ಲ, ಒಬ್ಬ ಮನುಷ್ಯನೂ ಇದ್ದಿಲ್ಲ. ಈಗ ಒಂದು ಹಳ್ಳಿ ಬಂತಿಲ್ಲಿ, ಈಗ ಬೆಳಕು ಬರ್ತಿದೆ, ಲೈಟಿಂಗ್ ಇದೆ. ಇನ್ನೂ 11 ಕಿಲೋಮೀಟ್ರ್ ಜರ್ನಿ ಅದ. ನಮ್ಮ ರಾಹುಲ್ ಭಯ್ಯ ಕುಡಿದು ಬೇಡ ಹೋಗೋಣ ಅನ್ನಕತ್ತಾರ. ನಮ್ಗೆ ಆಲ್ರೆಡಿ ಸುಸ್ತಾಗ್ಯದ. ಭಯ್ಯ ಎನರ್ಜಿಯಿಂದ ಕರ್ಕೊಂಡು ಹೊಂಟ್ರೆ ನಮ್ಮನ್ನು. ಹೋಗೋಣ. 4:15ಗೆ ನಾವು ಮೊಲ್ಲಮಿಂದ ಕೊಲಂಗೆ ಹೋಗ್ತಾ ಇದ್ದೇವೆ. ಎಲ್ಲ ಹುಡುಗರು ಬಂಡ ಧೈರ್ಯ ಮಾಡಿ ಈ ಒಂದು ದೂಧಸಾಗರ್ ಫಾಲ್ಸ್ ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹಲೋ ಫ್ರೆಂಡ್ಸ್, ಈಗ ಕೆಟ್ಟು ತಂಡದ ಕೊಲ್ಲಮಿಂದ ಕೊಲ್ಲಂ ಕಡೆ ಹೋಗ್ತಾ ಇದ್ದೀವಿ. 17 ಕಿಲೋಮೀಟ್ರಲ್ಲಿ 6 ಕಿಲೋಮೀಟರ್ ನಡೆದಿದ್ದೀವಿ. ಇನ್ನು 11 ಕಿಲೋಮೀಟರ್ ಇದೆ. 4 ಗಂಟೆಯಿಂದ 5:30ವರೆಗೂ 6 ಕಿಲೋಮೀಟರ್. ಯಾವ ಸರ್ ಇದು ಗುಡಿ? ಯಾವುದೋ ಒಂದು ಪುಣ್ಯಾತ್ಮನ ದೇವಸ್ಥಾನಕ್ಕೆ ಬಂದು ತಲುಪಿದೀವಿ. ಯಾವ ಸರ್ ಇದು ಗುಡಿ? ಚಂದೋಬ. ಅಲ್ಲಿಂದ 6 ಕಿಲೋಮೀಟರ್ ನಡ್ಕೊಂಬಂದ್ರು, ಯಾವುದೇ ಊರು ಇದ್ದಿದ್ದಿಲ್ಲ. ಇಲ್ಲೊಂದು ಊರು ಬಂತು, ಒಂದು ದೇವಸ್ಥಾನ ಇದೆ ನಮಗೋಸ್ಕರ. ಹಾರ್ದಿಕ ಶುಭೋಚ್ಛ. ನಮ್ಮ ಸರ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದರು ಹಿಂದಿಯಲ್ಲಿ. ನಮ್ಗೆ ಹಿಂದಿ ಬರಲ್ಲ, ನೋಡ್ಬೋದು. ಓಂ ನಮಃ ಶಿವಾಯ. ಬೈಕ್ ರೈಡರ್ ಬರ್ತಿದ್ರು ಒಬ್ರು. ಕೊಲ್ಲಂ ಬಂದಿದ್ವಿ. ಈಗ ಕೊಲ್ಲಮಿಂದ 12 ಕಿಲೋಮೀಟರ್ ಇದೆ. ಇನ್ನು ಟ್ರೆಕ್ಕಿಂಗ್ ಮಾಡ್ಬೇಕು ದೂಧಸಾಗರ. ಇಲ್ಲಿ ಬಂದು ತಿನ್ನೋಣ, ಚಹಾ ಕುಡಿಯೋಣ ಅಂತ ಬಂದ್ವಿ. ಬಂದು ನೋಡಿದ್ರೆ ಪೂರ ಗಟ್ಟಿ ನಮ್ಮ ಸೈಡ್ ಬಂತರ ಇಲ್ಲ. ಇದು ಮಮ್ಮಿ. ಸೊ ಅಂತೂ ಇಂತೂ ನಾವು ಯಾವುದಿದು ಕುಲೆಂ ರೈಲ್ವೆ ಸ್ಟೇಷನಿಂದ ಈಗ ದೂಧಸಾಗರ್ ಫಾಲ್ಸ್ ಕಡೆ ಈ 12 ಕಿಲೋಮೀಟ್ರ್ ರೈಲ್ವೆ ಟ್ರ್ಯಾಕ್ ಉದ್ದ ನಡ್ಕೊಂಡು ಹೋಗ್ತಕ್ಕಂಥ ಒಂದು ಟ್ರಕ್ಕಿಂಗ್ಗೆ ತಯಾರಾದ್ವಿ. ನಮ್ಮ ಉಪಾಧ್ಯಕ್ಷರು ಯಾಕೋ ಭಾಳ ವೇಗವಾಗಿ ಹೋಗ್ತಾ ಇದ್ದಾರೆ. ಬೆಳಗಿನ ಕಾರ್ಯ ಅವರಲ್ಲಿ ಅವಸರವನ್ನು ಉಂಟು ಮಾಡ್ತಿದೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸ್ವಲ್ಪ ರೈಲ್ವೆ ಟ್ರ್ಯಾಕಿಂದ ದೂರ, ಆಮೇಲೆ ಹಿಂದೆ ಲಕ್ಷಿರಲಿ. ಆಲ್ಮೋಸ್ಟ್ 1-1.5 ಕಿಲೋಮೀಟ್ರ್ ಬಂದ್ವಾ? ಹಾಂ. ಬುಲೆಟ್ ಅಭಿ 8 ಕಿಲೋಮೀಟರ್ಸ್. ನೋಡಿ, ಇದೆ ಮೊನ್ನೆ ಆಗಿರ್ತಕ್ಕಂಥ ಗುಡ್ಡ ಕುಸಿತ. ಈ ಥರ ಏನಾದರೂ ಎಡಕ್ಕೆ ಬಲಕ್ಕೆ ಗುಡ್ಡ ಕುಸಿದ್ರೆ ಆಯಿತು. ಈ 6 ಯುವಕರು, ಕರ್ನಾಟಕದ 6 ಯುವಕರು ನಾಪತ್ತೆ. ಅಂತೂ ಏನೋ ದೊಡ್ಡ ಸಾಹಸನೇ ನಡೆದಿದೆ, ಸಖತ್ತಾಗಿದೆ. ಹಾಂ ಚೇತು, ಹೌದು ನಿಜ. ಬಟ್ ಆದರೂ ಇದೊಂಥರ ಮಜಾ ಇದೆ, ಥ್ರಿಲ್ ಇದೆ. ಶಿವ ಥ್ರಿಲ್ಲ. ಏನೋ ಏನ್ ಸ್ಪಾಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟೇನೋ. ಗಗನ ಮಳೆಯ ಹರಿಸಿ ತಿಳಿಸಿ ಬಿಡುವೆ ಪ್ರೀತಿಯ. ಹೇ ಧರಣಿ ಆಗಿ ಕಳಿಸಿ ತಿಳಿಸಿ ಕೊಡುವೆ ಆಶಯ. ಏನ್ ಬಿಡು ಬೈ, ನೀನೇನು ಸಿನಿಮಾಟಿಕ್ ಏನ್ ಮಾಡಕ್ ಅನ್ಸುತ್ತೇನು? ವಿಮಾನ ಹೊಂಟೈತಿ, ವಿಮಾನ ಹೊಂಟೈತಿ. ನಾಯಿ ಓಡಿಸಿ ಅಂತ, ಅದು ಓಡಿಸಿ ಅಂತ ಮಾಡ್ರಿ ನೋಡ್ರಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಟ್ರೈನ್ ಬಂತು. ಹುಬ್ಳಿ ಜರ್ನಿ ಸ್ಟಾರ್ಟ್ ಮಾಡ್ಬೇಕೀಗ. 10 ನಿಮಿಷ ಲೇಟ್ ಅಂದರು. ನಮ್ಮ ಬಾಯ್ಸ್ ಎಲ್ಲ ಹೊರಗಡೆ ವೇಟ್ ಮಾಡ್ತಿದ್ರು, ಒಳಗಡೆ ಶೆಕೆ ಇದೆ ಅಂತ. 2 hours ಬೇಕಾ ಹುಬ್ಳಿಗೆ? 2.5 ತಾಸು ಅಂತೆ. ಹುಬ್ಳಿ ಹೋಗಿ 2 ಗಂಟೆ. ಹಾಂ, 3 hours ಬೇಕಾಗತ್ತಾ? ಹೋಗೋಣ.
ಸ್ಟಾರ್ಟ್ ಆಯಿತು ಟ್ರೈನು. ಓಕೆ ಫ್ರೆಂಡ್ಸ್, ಬಾಯ್. Successfully completed the Dudhsagar trip by Doddesh, Mr. Paran, Best Body Rahul, Vasu, Chetan and its MSD. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.